Good morning, children. So today we are learn a new lesson. New poem. Okay, previous class we learned new lesson. So the lesson name is Swatantrata Divas. Previous class we learned no. So today we are going to learn a poem. One lesson, one poem is there no. So today poem. Okay, page number 16. Okay, all of you open page number 16. After Ghamandi Deepak. Okay, after Ghamandi Deepak, turn the page back. Page number 16. Parchai. This is the new poem. Okay, it's a new poem. Parchai. So one lesson, one poem will be there for your test. So lesson is Swatantrata Divas and poem is Parchai. Okay, page number 16. Got it, all of you? Okay, now all of you listen carefully. Okay. So poem name is Parchai. Parchai means shadow. Okay. All of you know the story. In UKG, LKG, you have listen the story. No. So in UKG, LKG story ಹೇಳಿರ್ತಾರೆ ನಿಮಗೆ. So dog on red piece ತಗೊಂಡ್ಬರ್ತಾ ಇತ್ತು. So ಒಂದು river edge ಅಲ್ಲಿ ಕೂತ್ಕೊಳ್ತು. ತನ್ನ shadow ನೋಡ್ತು. So ಆಮೇಲೆ ಅದೇನ್ ಮಾಡ್ತು? ಬಾರ್ಕಿಂಗ್ ಮಾಡ್ತು. ಒಬ್ರಿತ್ತು ಅದನ್ನ ನೋಡ್ಬಿಟ್ಟು. So ಅವರ ಬಾಯಲ್ಲಿ ಬ್ರೇಕ್ ಡೇನ್ ಆಯ್ತು ಕೇಳಿದ್ದು ಈ ಸ್ಟೋರಿ ಕೇಳಿದ್ದೀರಲ್ವಾ. ಸೊ ಸೇಮ್ ಸ್ಟೋರಿ ದಿಸ್ ಒನ್. ಓಕೆ, ಈ ಸ್ಟೋರಿನು ಅದೇ ಸ್ಟೋರಿ, ಸೇಮ್ ಸ್ಟೋರಿ. ಸೊ ದ ಪೋಯಮ್ ನೇಮ್ ಇಸ್ ಪರ್ಚಾಯಿ. ಪರ್ಚಾಯಿ ಮೀನ್ಸ್ ಹಿಂದಿಯಲ್ಲಿ ಪರಿಚಯ ಅಂದರೆ, ಇಂಗ್ಲಿಷ್ ಅಲ್ಲಿ ಪರ್ಚಾಯಿ ಮೀನ್ಸ್ ಶ್ಯಾಡೋ. ಓಕೆ, ಸೊ ಐ ರೀಡ್ ದ ಪೋಯಮ್ ನೌ. ಓಕೆ, ಫಿಂಗರ್ ಜಸ್ಟ್ ಫಾಲೋ ದ ಲೆಟರ್. ಪರ್ಚಾಯಿ ಆಶಾಯ್ ಬಾಕ್ಸ್ ಅಲ್ಲಿ ನೋಡಿ ಏನು ಈ ಪೋಯಮ್ ಏನ್ ಅಂತ ಹೇಳ್ತಾರೆ. अच्छा फल पाने के लिए हमेशा सोच समझकर काम करना चाहिए. So aim ಏನು ಅಂದ್ರೆ अच्छा फल पाने के लिए ಅಂದ್ರೆ ನಿಮಗೆ ಒಳ್ಳೆ ಯಶಸ್ಸು ಸಿಗಬೇಕು ಅಂದ್ರೆ हमेशा सोच समझकर काम करना चाहिए. ಯಾವಾಗಲೂ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಕ್ಲಿಯರ್? ಒಂದು ಒಳ್ಳೆ ಕೆಲಸ ಮಾಡಬಹುದು. ನಿಮ್ಗೆ ಒಳ್ಳೆ ಒಂದು ಕೆಲಸ ಮಾಡ್ತೀರಾ, ಕೆಲಸ ನಿಮ್ಗೆ ಒಳ್ಳೆ ಔಟ್ಪುಟ್ ಬರ್ಬೇಕಂದ್ರೆ ನೀವು ಆ ಕೆಲಸನ ಯೋಚನೆ ಮಾಡಿ ಮಾಡಬೇಕು. ಕೆಲಸ ಮಾಡಬೇಕು ಅಂತ ಇದ್ರೆ ಯಾರು ಕೆಲಸ ಮಾಡೇ ಕಷ್ಟ ಪಟ್ಕೊಂಡು ಮಾಡಬೇಡಿ. ಆ ಕೆಲಸನ ಇಷ್ಟಪಟ್ಟು ಮಾಡಿ. ಆಮೇಲೆ ಅದು ಸ್ವಲ್ಪ ಯುನಿಕ್ ಟೆಕ್ನಿಕ್ಗಳನ್ನ ಹಾಕಿ, ಯಾರು ಮಾಡಿರೋಂಥ ಒಂದು ಐಡಿಯಾ ಸ್ಪೆಷಾಲಿಟಿ ಅದನ್ನ ಹಾಕಿ ಕೆಲಸ ಮಾಡಿ. ಆಗ ನಿಮ್ಮ ಕೆಲಸಕ್ಕೆ ಎಕ್ಸ್ಟ್ರಾ ನಿಮ್ಗೆ ಏನಾಗುತ್ತೆ, ಎಫೆಕ್ಟ್ ಸಿಗುತ್ತೆ. ಆಗ ನಿಮ್ಮಲ್ಲೇ ಕಾನ್ಫಿಡೆಂಟ್ ಎಲ್ಲ ಬಿಲ್ಡ್ ಆಗುತ್ತೆ. ಓಕೆ, ಆಗ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಕ್ಕಪಕ್ಕವರೆಲ್ಲ ನಿಮ್ಮ ಕೆಲಸ ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪೇಜ್ ನಂಬರ್ 17 ಅಲ್ಲಿ ಕವಿತಾ ಸಾರ್ ಅಂದ್ರೆ ಕವಿತಾದ ಮಾರಲ್ ಏನು ಅಂತ ಶಾರ್ಟ್ ಆಗಿ ನಿಮಗೆ ಹೇಳ್ತಾ ಇದ್ದಾರೆ. ಪೇಜ್ ನಂಬರ್ 17 ಅಲ್ಲಿ ಅದನ್ನ ಕೂಡ ನಾನು ರೀಡ್ ಮಾಡ್ತೀನಿ, ಆಮೇಲೆ ಪೋಯಮ್ ಬರ್ತೀನಿ. ಓಕೆ, इस कविता में कवि हमें एक कुत्ते की कहानी सुना रहा है. सो ಈ ಪೋಯಮ್ ಅಲ್ಲಿ ಕವಿ ಒಂದು ಕುತ್ತ ಮೀನ್ಸ್ ಡಾಗ್, ಒಂದು ಡಾಗಿನ ಕಥೆನ ಹೇಳ್ತಾ ಇದ್ದಾರೆ. इसमें हमारे लिए एक सीख है. ಸೊ ಈ ಸ್ಟೋರಿಯಿಂದ ನಮಗೆ ಒಂದು ಮಾರಲ್ ಸಿಗುತ್ತೆ. ಸೊ ಒಂದು ತಿಂಗ ನಾವು ಇದರಿಂದ ಕಲಿಬಹುದು ಈ ಸ್ಟೋರಿಯಿಂದ ಅಂತ ಹೇಳ್ತಿದ್ದಾರೆ. इसलिए यह एक ನೀತಿಪರ ಕವಿತಾ है. ಆದ್ರಿಂದ ಇದು ಒಂದು ಮಾರಲ್ ಇರುವಂತ ಸ್ಟೋರಿ ಆಗಿದೆ, ನೀತಿ ಇರುವಂತ ಸ್ಟೋರಿ ಇದು. एक कुत्ते को रास्ते पर पड़ी एक रोटी मिली. ಸೊ ಒಂದು ಕುತ್ತೆಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ರಾಸ್ತಾ ಮೀನ್ಸ್ ರೋಡಲ್ಲಿ ಒಂದು ರೊಟ್ಟಿ ಸಿಕ್ತು. ಓಕೆ, रोटी को मुंह में पकड़ के वह पास के नदी किनारे जाता है. ಸೊ ಆ ರೋಟಿನ ಏನ್ ಮಾಡುತ್ತೆ, ಬಾಯಲ್ಲಿ ಇಟ್ಕೊಂಡು ಒಂದು ನದಿ ರಿವರ್ ಅಂದ್ರೆ ನದಿ, ಒಂದು ನದಿ ಹತ್ರ ಹೋಗಿ ಕುತ್ಕೊಳ್ಳುತ್ತೆ. ನದಿ ಒಳಗೆ ಅಲ್ಲ, ನದಿ ಪಕ್ಕ. ಎಡ್ಜ್ ಆಫ್ ರಿವರ್ ನೀವು ನೋಡಿರಲ್ಲ, ಎಡ್ಜ್ ಆಫ್ ರಿವರ್ ಮೀನ್ಸ್ ಇಲ್ಲಿ ನೀರು ಹರಿತಾ ಇರುತ್ತೆ, ಈ ನೆಲ ಇರೋ ಪ್ಲೇಸ್ಗಳು. ಸೊ ಇದನ್ನ ನಾವು ಎಡ್ಜ್ ಆಫ್ ರಿವರ್ ಅಂತ ಕರೀತೀವಿ. ಸೊ ಆ ಎಡ್ಜ್ ಆಫ್ ರಿವರ್ ಹತ್ರ ಹೋಗಿ लैंड ऑफ प्लेस होगी कुत्ते. पानी में अपनी परछाई देगा उसे दूसरा कुत्ता समझता है. ಆಗ ನೀರನ್ನ ಕುತ್ಕೊಂಡು ನೀರಲ್ಲಿ ತನ್ನ ಪರ್ಚಾಯಿ, ತನ್ನ ಮುಖವನ್ನು ತಂದು ನೋಡ್ಕೊಳ್ಳುತ್ತೆ. ಅದು ಅನ್ಕೊಳ್ಳುತ್ತೆ, ನೀರಲ್ಲಿ ತನ್ನ ಮುಖ ನೋಡ್ಕೊಂಡು ಅಲ್ಲೂ ಒಂದು ಕುತ್ತ ಇದೆ, ಅಲ್ಲೂ ಒಂದು ಡಾಗ್ ಇದೆ ಅಂತ ಅನ್ಕೊಳ್ಳುತ್ತೆ. सोचता है कि वह अपनी रोटी छीनने आया है. ತನ್ನ ನೀರಲ್ಲಿ ತನ್ನ ಶಾಡನ್ನು ನೋಡ್ಕೊಂಡು, ತನ್ನ ನೆರಳನ್ನ ನೋಡ್ಕೊಂಡು ಅದೇ ತಿಳ್ಕೊಳ್ಳುತ್ತೆ, ಇಲ್ಲಿ ಒಂದು ಇನ್ನೊಂದು ಹೊಸ ಕುತ್ತ ಬಂದಿದೆ, ಹೊಸ ನಾಯಿ ಬಂದಿದೆ. ಅಷ್ಟೇ ಅಲ್ಲ, ಅದೇ ಮಾಡಿದೆ ನನ್ನ ಹತ್ರ ಇರೋ ರೋಟಿನ ಕಿತ್ತು
है ಅದನ್ನ ಓಡಿಸೋದಕ್ಕೋಸ್ಕರ ಅಲ್ಲಿಂದ ಹೋಗ್ತಾ है ಮೀನ್ಸ್ ಹೋಗುತ್ತೆ. ಆ ಕುತ್ತಾನ ಹೆದರಿಸ್ಬಿಟ್ಟು ಅಲ್ಲಿಂದ ಓಡಿಸ್ಬೇಕಂದ್ರೆ ಹೋ ಅಂತ ಬೋಗುತ್ತೆ. ಹೋಗ್ತಾ है ಮೀನ್ಸ್ ಬೋಗೋದು. ಸೊ ಬೋಗುತ್ತೆ. ರೋಟಿ ಪಾನಿ में गिरकर दूर बह जाता है. ಯಾವಾಗ ಬೋಗಕ್ಕೆ ಸ್ಟಾರ್ಟ್ ಮಾಡ್ತೋ ಆ ರೋಟಿ ಏನಾಗುತ್ತೆ ನೀರಿಗೆ ಬಿದ್ದು ಅಲ್ಲಿಂದ ಬಹ ಜಾತಾ है ಮೀನ್ಸ್ ಹರ್ಕೊಂಡು ಹೋಗ್ಬಿಡುತ್ತೆ. ಆ ನದಿ ನೀರಲ್ಲಿ ಆ ರೋಟಿ ಏನಾಗುತ್ತೆ ಹರ್ಕೊಂಡು ಹೋಗ್ಬಿಡುತ್ತೆ. हमें हमें ठीक सोचे बिना कोई काम नहीं करना चाहिए. मॉरल ಏನಂದ್ರೆ ಕೋಯಂತು हमें ठीक सोचे बिना ನಾವು ಯಾವುದು ಸರಿಯಾಗಿ ಯೋಚನೆ ಮಾಡದೇನೆ कोई काम नहीं करना चाहिए. ಯಾವುದೇ ಕೆಲಸನೂ ಮಾಡಬಾರದು. ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಅದನ್ನ ಚೆನ್ನಾಗಿ ಯೋಚನೆ ಮಾಡಿ ಆ ನಂತರ ಆ ಕೆಲಸನ ಮಾಡಬೇಕು. ಹರಿಬಿರಿಯಾಗಿ ಮಾಡೋದು, ಫಾಸ್ಟ್ ಆಗಿ ಮಾಡೋದು, ಏನು ಕೆಲಸ ಮುಗಿಸ್ಬೇಕಂತ ಕೆಲಸ ಮಾಡೋದು, ಮನಸ್ಸಿಂದ ಕೆಲಸ ಮಾಡೋದು. ಸೊ ಈ ತರ ಮಾಡಬಾರ್ದು. ಯಾವ್ದೋ ಒಂದು ಕೆಲಸ ಮಾಡೋದು ಅದನ್ನ ಯೋಚನೆ ಮಾಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕವಿತಾದು ಸಾರ. ಕವಿತಾ ಈ ಪೊಯಮಲ್ಲಿ ಶಾರ್ಟ್ ಆಗಿ ಕವಿ ಏನ್ ಹೇಳ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ನಾನು ಪೊಯಮ್ ಬರ್ತೀನಿ. ಆಲ್ ಆಫ್ ಕಿಂದ ಫಿಂಗರ್ ದ ಆನ್ಸರ್ ಫಾಲೋ ಮಾಡಿದ್ದಾರೆ. ಓಕೆ, ಸೊ ಅದು ರೀಡ್ ಫಸ್ಟ್. ಓಕೆ, ನಾನು ರೀಡ್ ಮಾಡ್ತೀನಿ, ಫಿಂಗರ್ ಫಾಲೋ ಮಾಡಿ ಆಮೇಲೆ ನನ್ನ ಜೊತೆ ರೀಡ್ ಮಾಡ್ತೀನಿ. सुनो सुनाता हूँ एक कहानी, कुत्ते ने किया क्या नादानी. रास्ते में पड़ी एक रोटी पाकर नदी तीर पर पहुंचा जाकर. वन मोर टाइम. सुनो सुनाता हूँ एक कहानी, कुत्ते ने किया क्या नादानी. रास्ते में पड़ी एक रोटी पाकर नदी तीर पर पहुंचा जाकर. ऑल ऑफ यू रीड विथ मी वंस. सुनो सुनाता हूँ एक कहानी, कुत्ते ने किया क्या नादानी. रास्ते में पड़ी एक रोटी पाकर नदी तीर पर पहुंचा जाकर. ओके, वन मोर टाइम रीड. सुनो सुनाता हूँ एक कहानी, कुत्ते ने किया क्या
ವರ್ಡ್ಗೆ ಬರುತ್ತೆ. ಫಸ್ಟ್ ಒನ್ ಜಲ್ ಪಾನಿ, ನೆಕ್ಸ್ಟ್ ಒನ್ ಪರ್ಛಾಯಿ छाया. So छाया. Okay. छाया means shadow. So छाया तो shadow ना ನೋಡುತ್ತೆ. सारी शौकी अपनी भूल गया. ತನ್ನೆಲ್ಲ ಪ್ರಜ್ಞೆನೂ ಅದು ಕಳ್ಕೊಂಡ್ಬಿಡುತ್ತೆ. समझा दूसरा कुत्ता उसको ಅದೇನ್ ಮಾಡುತ್ತೆ, ಅಲ್ಲಿ ಇನ್ನೊಂದು ಕುತ್ತ ಇದೆ ಅಂತ ತಿಳ್ಕೊಳ್ಳುತ್ತೆ. ಆಯಾ ಲಿಯಾ ಮುಹ್ ಮೇ ರೋಟಿ ಕೋ, ಮುಹ್ ಮೀನ್ಸ್ ಮೌತ್, ಮೌತ್ ಅಲ್ಲಿರುವಂತದ್ದು ಬಾಯಲ್ಲಿರುವಂತ ರೊಟ್ಟಿ ಕಿತ್ಕೊಳ್ಳೋಕೆ ಬಂದಿದೆ ಅಂತ ತಿಳ್ಕೊಂಡ್ಬಿಡುತ್ತೆ. ಓಕೆ, ನಾವು ಥರ್ಡ್ ಪ್ಯಾರಾಗ್ರಾಫ್. ಓಕೆ, I'll read, keep the finger there and follow the letter. समझ अपने मन में उसने आया मेरी रोटी छीनने, सोचा उसको मार भगाऊं, फिर सुख से मैं रोटी खाऊं. ओके, वन मोर टाइम. समझ अपने मन को उसने आया मेरी रोटी छीनने, सोचा उसको मार भगाऊं, फिर सुख से मैं रोटी खाऊं. वन मोर टाइम. समझ अपने मन को उसने आया मेरी रोटी छीनने, सोचा उसको मार भगाऊं, फिर तुझसे मैं रोटी खाऊं. ऑल ऑफ यू रिमेंबर. समझा अपने मन उसने आया मेरी रोटी छीनने, सोचा उसको मार भगाऊं, फिर तुझसे मैं रोटी खाऊं. I'll explain now. समझा अपने मन को उसने, समझा ಅಂದ್ರೆ ಅದು ಮನ್ ಮೀನ್ಸ್ ಹಾರ್ಟ್, ಅದು ಮನಸ್ಸಿಗೆ ಅದು ಏನ್ ಮಾಡ್ತು, ಸಮಾಧಾನ ಮಾಡಿಸ್ಕೊಂಡು, ಸಮಜಾಯ ಅರ್ಥ ಮಾಡಿಸ್ತು. ಸೊ ಕುತ್ತ ಅದು ಮನಸ್ಸಿಗೆ ಅದೇ ಅರ್ಥ ಮಾಡಿಸ್ತು. ಏನಂತಂದ್ರೆ ಆಯಾ ಮೇರಿ ರೋಟಿ ಚಿನ್ನೆ, ಇದು ನನ್ನ ರೋಟಿನ ಚಿನ್ನೆ ಅಂದ್ರೆ ಕಿತ್ಕೊಳಕ್ ಬಂದಿದೆ. ಸೊ ಇದು ನನ್ನ ರೋಟಿನ ಕಿತ್ಕೊಳಕ್ ಬಂದಿದೆ. ಸೋಚಾ ಉಸ್ಕೋ ಮಾರ್ ಬಗಾವು, ಅದು ಯೋಚನೆ ಮಾಡ್ಕೊಂಡ್ರೆ ಇದನ್ನ ಮಾರ್ ಬಗಾವನ್ನ ಹೊಡೆದು ಓಡಿಸ್ಬಿಡೋಣ ಅಂತ ಯೋಚನೆ ಮಾಡಿದ್ರೆ, ಫಿರ್ ಸುಖಸೆ ಮೇ ರೋಟಿ ಕಾವು, ಅದನ್ನ ಹೊಡೆದು ಓಡಿಸ್ಬಿಟ್ಟು ಆಮೇಲೆ ನಾನು ಸುಖ ಮೀನ್ಸ್ ರೆಸ್ಟ್, ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ರೋಟಿನ ತಿನ್ನೋಣ ಅಂತ ಯೋಚನೆ ಮಾಡಿದ್ದೆ. ಓಕೆ, ನಾ ಲಾಸ್ಟ್ ಪ್ಯಾರಾಗ್ರಾಫ್. ಓಕೆ, ಕಿಡ್ಡಾಗಿಂದ ಫಾಲೋ ಲೆಟರ್. ಲಗಾ ಭೋಂಕನೆ ಆ ಶೌಕಿ ಮೇ, रोटी मुंह से गिरा नदी में, बिना सोचे काम जो करते हैं वे ऐसे ही फल सकते हैं. लगा भोग में आ शौकी में, रोटी मुंह से गिरी नदी में, बिना सोचे काम जो करते हैं वे ऐसे ही फल सकते हैं. रिपीट once all of you. लगा भोग में आ शौकी में, रोटी मुंह से गिरी नदी में, बिना सोचे काम जो करते हैं वे ऐसे ही फल सकते हैं. लगा भोंकने आ शौकी में, सो अದೇ ಫೋರ್ಸ್ ಅದೇ ಮಾಡ್ತು, ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತು. ರೋಟಿ मुंह से गिरी नदी में, ಆಗ ರೋಟಿ ಏನ್ ಮಾಡ್ತು, ಬಾಯಿಲಿದ್ದಂತ ರೋಟಿ ನದಿಗೆ ಬಿದ್ದು ಹತ್ಕೊಂಡು ಹೋಗ್ಬಿಟ್ಟು. बिना सोचे जो काम करते हैं, सो ಯಾರು ಯೋಚನೆ ಮಾಡದೆ ಕೆಲಸ ಮಾಡ್ತಾರೋ वे ऐसे ही फल सकते हैं, ಆಗ ಈ ತರ ಪ್ರತಿಫಲನೆ ಸಿಗುತ್ತೆ, ಈ ತರ ಫಲನೆ ಸಿಗುತ್ತೆ. ಅಂದ್ರೆ ಕೈ ಬಂದು ಬಾಯಿ ಬರಲ್ಲ ಅಂತ ಹೇಳ್ತಾರಲ್ಲ, ಆ ತರ ಬಾಯಿ ಬಂದಿದ್ದು ಬಟ್ ಅದು ಆರಾಮಾಗಿ ಕುತ್ಕೊಂಡು ತಿನ್ನಕ್ಕಾಗಿರೋ ಪರಿಸ್ಥಿತಿ ಬಂತು. ಯಾಕಂದ್ರೆ ಬಾಯಲ್ಲಿ ರೊಟ್ಟಿದ್ದಾಗ ಯೋಚನೆ ಮಾಡ್ಬೇಕು, ಸ್ವಲ್ಪ ಯೋಚನೆ ಮಾಡಿದಾಗ ಏನ್ ಮಾಡ್ತು, ಇನ್ನೊಂದು ಕುತ್ತಾ ಇದೆ ಅಂತ ಬೋಳಕ್ ಹೋಗಿ ತನ್ನ ಮುಗಿ ಕಷ್ಟಪಟ್ಟಂತ ರೊಟ್ಟಿಗೂ ಏನ್ ಮಾಡೋದು ಕಳ್ಕೊಂಡ್ಬಿಟ್ಟು. ಸೊ ಯೋಚನೆ ಮಾಡದೆ ಮಾಡೋ ಕೆಲಸಗಳು ಅಪೂರ್ಣವಾಗಿರುತ್ತೆ, ಅರ್ಧ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಆಲ್ ಆಫ್ ಯು? ಸೊ ನಾವು ಫುಲ್ಲಿ ರೀಡ್ ದ ಪೋಯಮ್. ಓಕೆ, ಫುಲ್ ಪೋಯಮ್
पर पहुंचा जाकर। जल में देखा अपना साया, सारी शौकी अपनी भूल गया। समझा दूसरा कुत्ता उसको, आया लिए मुंह में रोटी को। समझा अपने मन उसने, आया मेरी रोटी छीनने। सोचा उसको मार बकाऊं, फिर सुख से मैं रोटी खाऊं। लास्ट पैराग्राफ। लगा भौंकने आशोकी में, रोटी मुंह से गिरी नदी में। बिना सोचे जो काम करते हैं, वे ऐसे ही फल चखते हैं। Understand the poem, all of you? The story ಕೇಳಿದ್ರಾ? ಚಿಕ್ಕ UKG ಕೇಳಿದ್ರಿ, ಮತ್ತೆ ಇದನ್ನ ರಿಪೀಟ್ ಮಾಡಿದ್ರಿ. ಬಟ್ ಲ್ಯಾಂಗ್ವೇಜ್ ಚೇಂಜ್ ಅಷ್ಟೇ, ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಕ್ಲಿಯರ್? ಫಸ್ಟ್ ಪ್ಯಾರಾಗ್ರಾಫ್ for by heart for test, refer to test. Okay? So now going to textbook work ಹೋಗೋಣ ಈಗ. Question answer में सेंटर क्लास को ओके क्लास को सेंड ಮಾಡ್ತೀನಿ. क्वेश्चन आंसर फर्स्ट क्वेश्चन ನೋಡಿ. कुत्ते को क्या मिला? क्या मिला था कुत्ते को? कुत्ते को रोटी मिला. क्वेश्चन आंसर में ओके. सेकंड बार उसे लेकर वह कहाँ गया? नदी तीर पर गया. नदी तीर. नेक्स्ट बार नदी के पानी में उसने क्या देखा? नदी के पानी में ये ನೋಡ್ತು अपनी परछाई देखा. परछाई देखा. ओके. नाउ नेक्स्ट क्वेश्चन. परछाई को उसने क्या समझा? शैडो ನೋಡ್ತಾರೆ ಏನ್ ತಿಳ್ಕೊಳ್ತು ಅಂದ್ರೆ दूसरा कुत्ता. यस नो ಇನ್ನೊಂದು ಕುತ್ತ ಇದೆ ಅಂತ ತಿಳ್ಕೊಳ್ತು. दूसरा कुत्ता समझा. नेक्स्ट इज बात. कुत्ता क्यों भौंका? सो भगाने के लिए. कुत्ते को भगाने के लिए कुत्ता भौंका. कुत्ता याक भौंकतो ಅಂದ್ರೆ दूसरे कुत्ते को भगाने के लिए. दूसरे कुत्ते को भगाने के लिए. भगाने के लिए. ಇನ್ನೊಂದು ಕುತ್ತಾನ ಓಡಿಸಬೇಕು ಅಂತ ಅದು ಹೋಗಿತ್ತು. उसका नतीजा क्या हुआ? अगर परिणाम ಏನಾಯಿತು? रोटी नदी में गिर गया. सो ಅದು ನತೀಜಾ ಏನಾಯಿತು ಅಂದ್ರೆ रोटी ನದಿಯಲ್ಲಿ ಬಿದ್ದೋಯ್ತು. ಓಕೆ ಕ್ಲಿಯರ್? ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಸೈಡ್ ಬರ್ತಾ ಓಕೆ ರೈಟ್ ಮಾಡಿ. नेक्स्ट पे बिना सोचे समझे हम कोई काम नहीं करना चाहिए. इस बात को याद रखो. इससे संबंधित एक छोटी सी कहानी कक्षा में सुनाओ. बेमेल शब्द पहचानो और लिखो. ओके ना. कहानी नदी रोटी रास्ता. सो ಇದರಲ್ಲಿ ಯಾವ್ದು ಆಡ್ ಆಗಲ್ಲ ಅಂದ್ರೆ ಕಹಾನಿ. अंडरलाइन नोट ಮಾಡ್ಕೊಳ್ಳಿ कहानी. नेक्स्ट सेकंड वन. साया गया आया शौकी. 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 नेक्स्ट वन. हु मुहु पहुंचा मैं. मैं ಮಿಕ್ಕಿದ್ರಲ್ಲೆಲ್ಲ ಯಾವ ಮಾತ್ರ ಇದೆ ಗೊತ್ತಾ? ಹಾಫ್ ಮೋನ್ ಅಂಡ್ ಡಾಟ್ ಈ ಮಾತ್ರ ಇದೆ. ಮೈನ್ ಮಾತ್ರ ಐಟಿ ಮಾತ್ರ ಇದೆ. ಸೊ ಐಟಿ ಮಾತ್ರ ಇದೆ, ಅದಕ್ಕೋಸ್ಕರ ಇದು ಆಡ್ ಆಗಲ್ಲ. ಮಿಕ್ಕಿದ್ರಲ್ಲೆಲ್ಲ ಈ ಮಾತ್ರ ಇದೆ. ಓಕೆ. ಅಂಕಿ ಮಾತ್ರ ಇದೆ, ಅದಕ್ಕೋಸ್ಕರ ಇದು ಮೈ ಮಾತ್ರ ಅಂಡರ್ಲೈನ್ ಮಾಡಲಾಗುತ್ತೆ. ಸೊ ಫಸ್ಟ್ ಒನ್ ಅಲ್ಲಿ ಕಹಾನಿ ನಾದಾರಿ ರೋಟಿ ರಾಸ್ತಾ. ಸಾರಿ ಕಹಾನಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಹಾನಿ नी नदी दी की मात्रा रोटी अगेन ई की मात्रा. सो ಈ ಎಲ್ಲ ಕಡೆ ಈ की मात्रा ಬಂದಿದೆ. ರಾಸ್ತಾ ಮಾತ್ರ ಆ की मात्रा ಬಂದಿದೆ. ಸೋ ರಾಸ್ತಾ ಆಡ್ ಆಗಲ್ಲ. ರಾಸ್ತಾ ಫಸ್ಟ್ ಒನ್ ರಾಸ್ತಾ ಕರೆಕ್ಟ್ ಮಾಡ್ಕೊಳ್ಳಿ. ರಾಸ್ತಾ. ಓಕೆ.
ಯಾವ ಅಂದ್ರೆ ಲಗಾವೋಗ್ನೆ ಆ ಶೋ